ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಅನಿತಾ ಗೌಡ. ವೀಕ್ಷಕರೇ, ಶ್ರೀ ವಾಸವಿ ಅಮ್ಮನವರು ಜನಿಸಿದಂಥ ಸ್ಥಳ, ಬಹಳಷ್ಟು ಇತಿಹಾಸ ಇರುವಂಥ ಊರು ಪೆನುಗೊಂಡ. ಆ ಒಂದು ಊರಿನ ಹೆಸರು ಈಗ ಮರುನಾಮಕರಣವಾಗಿ ವಾಸವಿ ಪೆನುಗೊಂಡ ಆಗಿದೆ. ಈ ಒಂದು ವಾಸವಿ ಪೆನುಗೊಂಡ ಆಗೋದಿಕ್ಕೆ ಯಾರು ಕಾರಣ, ಎಷ್ಟು ಪ್ರಯತ್ನದ ನಂತರ ಈ ಊರು ಮರುನಾಮಕರಣ ಆಯಿತು, ಇದರ ಒಂದು ಚರಿತ್ರೆ ಏನು, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆಗಿರ್ತಾರೆ ಅಖಿಲ ಭಾರತ ಶ್ರೀ ವಾಸವಿ ಟ್ರಸ್ಟ್ನ ಪ್ರೆಸಿಡೆಂಟ್ ಆದಂಥ ಗೋವಿಂದರಾಜುಲು ಸರ್. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ಮೊದಲನೇದಾಗಿ ವಾಸವಿ ಪೆನುಗೊಂಡ ಊರು ಮರುನಾಮಕರಣ ಆಗಿದೆ, ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಸರ್? ಭಾಳ ಸಂತೋಷ ಆಗಿದೆ, ತುಂಬ ಸಂತೋಷ ಆಗಿದೆ. ಯಾಕೆಂದರೆ ಜಗನ್ಮಾತೆ ವಾಸವಿ ಜನ್ಮ ತಾಳಿದ್ದು ಪೆನುಗೊಂಡೆಯಲ್ಲಿ. ಆಕೆ ಆದಿಪರಾಶಕ್ತಿ ಸ್ವರೂಪಿಣಿ. ಯಾವುದೋ ಒಂದು ಸದುದ್ದೇಶದಿಂದ ಭೂಮಿ ಮೇಲೆ ಜನ್ಮ ತಾಳ್ತಾರೆ ಕುಸುಮ ಶ್ರೇಷ್ಠಿ ಮತ್ತು ಕುಸುಮಾಂಬೆ ಅನ್ನೋರಿಗೆ. ಅವರ ಉದ್ದೇಶ ಇರೋದು ಅಹಿಂಸಾ ತತ್ವವನ್ನು ಜಗತ್ತಿಗೆ ಸಾರೋದಕ್ಕೆ. ಏಕೆಂತಂದರೆ ಕಲಿ ಯುಗದಲ್ಲಿ ಧರ್ಮ ಬೇರೆ ಇದೆ, ದ್ವಾಪರ ಯುಗದ ಧರ್ಮ ಬೇರೆ, ತ್ರೇತಾಯುಗದ ಧರ್ಮ ಬೇರೆ. ಕಲಿಯುಗದಲ್ಲಿ ತುಂಬ ಜನ ಕೆಟ್ಟವರು, ಸ್ವಲ್ಪ ಜನ ಮಾತ್ರ ಒಳ್ಳೆಯವರು ಇರ್ತಾರೆ. ಎಲ್ಲರನ್ನೂ ಸಂಹಾರ ಮಾಡೋಕ್ಕಾಗಲ್ಲ. ಆದ್ದರಿಂದ ಬೇರೆ ಒಂದು ಮೆಥಡ್ ಫಾಲೋ ಮಾಡೋಣ ಅಂತ ಹೇಳಿಬಿಟ್ಟು ಅಮ್ಮನವರು ಅಹಿಂಸಾ ತತ್ವವನ್ನು ಪಾಲಿಸೋದಕ್ಕೆ ಪೆನುಗೊಂಡಾಗ ಜನ್ಮ ತಾಳ್ತಾರೆ. ಸೊ ಇವರು ಜನ್ಮ ತಾಳಿದ್ದು 4643 ವರ್ಷದ ಹಿಂದೆ. ಜೀಸಸ್ ಕ್ರೈಸ್ಟ್ ಹುಟ್ಟೋದಕ್ಕೆ 2617 ವರ್ಷಗಳ ಮುಂಚೆನೇ ಅಮ್ಮ ಜನ್ಮ ತಾಳ್ತಾರೆ. ಇವರ ಅಹಿಂಸಾ ತತ್ವವನ್ನು ಫಾಲೋ ಮಾಡಿ ಜೀಸಸ್ ಕ್ರೈಸ್ಟ್, ಭಗವಾನ್ ಬುದ್ಧ, ಮಹಾತ್ಮ ಗಾಂಧಿ, ಪೊಟ್ಟಿ ಶ್ರೀರಾಮುಲು, ನೆಲ್ಸನ್ ಮಂಡೇಲ ಈ ಥರದವರೆಲ್ಲ ಇವರ ಅಹಿಂಸಾ ತತ್ವವನ್ನು ಪಾಲಿಸಿದ್ದಾರೆ. ಆದ್ದರಿಂದ ಈ ಕ್ಷೇತ್ರವನ್ನು ಒಂದು ಮಟ್ಟಕ್ಕೆ ಬೆಳೆಸಬೇಕು ಅಂತ ಹೇಳಿ ನಮ್ಮ ಹಿರಿಯರೆಲ್ಲ ನಿಶ್ಚಯ ಮಾಡಿ ಸನ್ಮಾನ್ಯ ಶ್ರೀ ರಾಮಮೂರ್ತಿಯವರು ಬೆಂಗಳೂರು ಅವರ ನೇತೃತ್ವದಲ್ಲಿ ಇದು ಪ್ರಾರಂಭ ಆಗುತ್ತೆ. ಅಖಿಲ ಭಾರತ ಶ್ರೀ ವಾಸವಿ ಪೆನುಗೊಂಡ ಟ್ರಸ್ಟ್ 2003ರಿಂದ ಈ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಅದಕ್ಕೆ ಮುಂಚೆನೂ ಇತ್ತು, ಬಟ್ ಹಲವಾರು ಕಾರಣಗಳಿಂದ ಅದು ಪ್ರಾರಂಭ ಆಗಲಿಲ್ಲ. 2003ರಿಂದ ಇದಕ್ಕೆ ಕೃಷಿ ನಡೀತಾ ಇದೆ. ಅನೇಕ ದಾನಿಗಳು ಇದಕ್ಕೆ ಕೊಟ್ಟಿದ್ದಾರೆ. GMR ಅಂತ ಹೇಳಿಬಿಟ್ಟು ಫಸ್ಟ್ ಅವರೇ ಡೊನೇಟ್ ಮಾಡಿದ್ದು 61 ಲಕ್ಷ. ಸುಮಾರು 8 ಎಕರೆ ವಿಸ್ತೀರ್ಣದಲ್ಲಿ ಒಂದು ಆಲಯ ಕಟ್ಟಿದ್ದೀವಿ. ಇಲ್ಲಿ 90 ಅಡಿ ಮಾತೆಯ ಪಂಚಲೋಹ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ. ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳೆ ಈ ಥರ 5 ಪಂಚಲೋಹಗಳು. ಸೊ ಈ ಕ್ಷೇತ್ರದಲ್ಲಿ ಅಮ್ಮನವರ ಅಹಿಂಸಾ ತತ್ವವನ್ನು ಸಾರೋದೇ ನಮ್ಮ ಉದ್ದೇಶ. ಜನಗಳು ಇವಾಗ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವೈಲೆಂಟ್ ಆಗ್ತಾ ಇದ್ದಾರೆ. ಸಾಕಷ್ಟು ತಾಳ್ಮೆ ಇರಲ್ಲ. ಎಲ್ಲ ಕಡೆ ಕೊಲೆ, ದರೋಡೆ, ಸುಲಿಗೆ ಜಾಸ್ತಿ ಆಗ್ತಾ ಇದೆ. ಪ್ರಾಣಹಾನಿ ಮಾಡೋದು. ಅದಕ್ಕೆ ಅಹಿಂಸಾ ತತ್ವ ಒಂದು ಸಾರಬೇಕು ಅನ್ನೋ ಉದ್ದೇಶದಿಂದ ಈ ಕ್ಷೇತ್ರವನ್ನು ಪ್ರಾರಂಭ ಮಾಡಿದ್ದೀವಿ. ಈ ಹೆಸರು ಪೆನುಗೊಂಡ ಹಳ್ಳಿಗೆ ವಾಸವಿ ಪೆನುಗೊಂಡ ಅಂತ ನಾಮಕರಣ ಮಾಡಿದ್ದು ತುಂಬ ಸಂತೋಷ ಆಗಿದೆ. ಸುಮಾರು 95 ಲಕ್ಷದಿಂದ 1 ಕೋಟಿ ಆರ್ಯವೈಶ್ಯ ಜನಾಂಗ ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ ಮತ್ತು ಒರಿಸ್ಸಾ ಹಾಗೂ ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತು ವಿದೇಶಗಳಲ್ಲಿ ನೆಲೆಸಿದ್ದಾರೆ. ಅವರೆಲ್ಲರೂ ಕಾತರದಿಂದ ಅನೇಕ ವರ್ಷಗಳಿಂದ ಕಾಯ್ತಾ ಇದ್ದರು. ನೀವು ಎಷ್ಟು ವರ್ಷಗಳಿಂದ ನೀವು ಪ್ರಯತ್ನ ಪಡ್ತಿದ್ರಿ ಸರ್ ಮರುನಾಮಕರಣ ಆಗಬೇಕಂತ ಹೇಳಿ? 2018ರಲ್ಲಿ ಫಸ್ಟ್ ಪ್ರಾರಂಭ ಆಯಿತು ಮೇಡಮ್. ನಾರಾ ಚಂದ್ರಬಾಬು ನಾಯ್ಡು ಅವರನ್ನು ಭೇಟಿಯಾದ್ವಿ. ಅವ್ರಿಗೆ ರಿಕ್ವೆಸ್ಟ್ ಕೊಟ್ವಿ. ಆವಾಗ ಅವರು ಮುಖ್ಯಮಂತ್ರಿ ಆಗಿದ್ದರು. ನಂತರ ಫೆಬ್ರವರಿ 14, 2019ರಲ್ಲಿ ಪವನ್ ಕಲ್ಯಾಣ್ ಅವರು, ಅವಾಗಿನ್ನೂ ಅವರು MLA ಆಗಿರಲಿಲ್ಲ, ಮಂತ್ರಿಗಳು ಆಗಿರಲಿಲ್ಲ, ಅವರು ವಿಸಿಟ್ ಕೊಟ್ಟರು. ಆವಾಗ ಅವ್ರನ್ನ ಕೇಳಿದ್ವಿ, ಹಿಂಗೆ ಪೆನುಗೊಂಡ ಹೆಸರು ನೀವು ಬದಲಾವಣೆ ಮಾಡಬೇಕು ಅಂತ. ನಾವು ಅಧಿಕಾರಕ್ಕೆ ಬಂದರೆ ಮಾಡ್ತೀವಿ ಅಂಥೇಳಿ ಒಂದು ಆಶ್ವಾಸನೆ ನೀಡಿದರು. ಆದರೆ ಅಧಿಕಾರಕ್ಕೆ ಬರಲಿಲ್ಲ ಆ ಪಾರ್ಟಿ. ಗೌರ್ಮೆಂಟ್ ಚೇಂಜ್ ಆಯಿತು. ಅದು 5 ವರ್ಷ ಬೇರೆ ಸರ್ಕಾರ ಬಂತು. ಅಲ್ಲೂ ಅಪೀಲುಗಳು ಕೊಡ್ತಾ ಇದ್ವಿ, ಆದರೆ ಅದು ಫಲಿಸಲಿಲ್ಲ. 2024ರಲ್ಲಿ ಇಂಡಸ್ಟ್ರೀಸ್ ಮಿನಿಸ್ಟರ್ TG ಭರತ್ ಅಂತೇಳಿ ಅವರು ನಮ್ಮನ್ನು ಚಂದ್ರಬಾಬು ನಾಯ್ಡು ಅವ್ರ ಹತ್ರ ಕರ್ಕೊಂಡೋದ್ರು. ನಾವು ಅದು ರಿಕ್ವೆಸ್ಟ್ ಮಾಡ್ಕೊಂಡು ಪೆನುಗೊಂಡಾಗ ಬರಬೇಕು ಅಂತ ಕೇಳ್ಕೊಂಡ್ವಿ. ಅವರು 31 ಜನವರಿ 2025ಕ್ಕೆ ಬಂದರು. ಬಂದಾಗ ಮಾತೆಯ ಬೃಹತ್ ವಿಗ್ರಹ ನೋಡಿ ಆ ವೈಬ್ರೇಷನ್ಸು ಅವ್ರಿಗೆ ತಗಲಿ ತುಂಬ ಸಂತೋಷ ಆಗಿ ಅಮ್ಮನವ್ರಿಗೆ ಪಟ್ಟು ವಸ್ತ್ರಗಳನ್ನು ಕೂಡ ಸಮರ್ಪಣೆ ಮಾಡಿದರು. ಮಾತೆಗೆ ಭಾಳ ಶ್ರದ್ಧಾಭಕ್ತಿಗಳಿಂದ ನಮಸ್ಕಾರ ಮಾಡಿದರು. ಆರ್ಯವೈಶ್ಯ ಜನಾಂಗದ ಹಿರಿಮೆಯನ್ನು ಹೊಗಳಿದರು. ಈ ಜನಾಂಗ ಯಾರಿಗೂ ಮೋಸ ಮಾಡೋಣ, ಸುಳ್ಳು ಹೇಳಲ್ಲ. ಅವರು ಆದಷ್ಟು ವ್ಯಾಪಾರ ಮಾಡ್ತಾರೆ,
ಅವರ ಸಂಪಾದನೆಯಲ್ಲಿ ಒಂದು 20-25% ಬೇರೆಯವ್ರಿಗೆ ದಾನ ಮಾಡ್ತಾರೆ ಸಮಾಜ ಕಲ್ಯಾಣ ಕೆಲಸಗಳಿಗೆ ಅಂತೆಲ್ಲ ಹಾಡಿ ಹೊಗಳಿದ್ರು. ಮಾತೇನು ಅವರ ಒಂದು ಅಹಿಂಸಾ ತತ್ವವನ್ನು ಹೇಳಿದ್ರು. ಆ ನಂತರದಲ್ಲಿ ನಾವು ರಿಕ್ವೆಸ್ಟ್ ಕೊಟ್ವಿ, ನಮ್ಮದೊಂದು ಕೋರಿಕೆ ಇದೆ ಸರ್, ನೀವು ದಯವಿಟ್ಟು ಇದನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿದ್ವಿ. ಅವ್ರಿಗೆ ರಿಕ್ವೆಸ್ಟ್ ಕೊಟ್ವಿ, ಪೆನುಗೊಂಡ ಹೆಸರು ವಾಸವಿ ಪೆನುಗೊಂಡ ಅಂತ ಮಾರ್ಪಾಟು ಮಾಡಬೇಕು ಅಂತೇಳಿ. ಆಮೇಲೆ ಅವರು ಅವಾಗ ಯಾವುದೋ ಒಂದು ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಇತ್ತು, ಮಾಡೋಕ್ಕಾಗಲಿಲ್ಲ. ಅವ್ರು ಹೇಳಿದ್ರು ನಾನು ಮಾಡಿಕೊಡ್ತೀನಿ ಅಂತೇಳಿ ಆಶ್ವಾಸನೆ ನೀಡಿದರು. ಈ ಟಿ ಜಿ ಭರತ್ ಅವರು, ಶ್ರೀರಾಮ್ ತಾತಯ್ಯ ಅಂತ MLA, ಮೇಯ್ನ್ಲಿ ನಮ್ಮ ಕ್ಷೇತ್ರದ MLA ಅವರು ಪಿತಾನಿ ಸತ್ಯನಾರಾಯಣ ಅಂತ ಅವರು ಫಾಲೋ ಅಪ್ ಮಾಡಿದ್ರು. ಮತ್ತು ಡೂಂಡಿ ರಾಕೇಶ್ ಅನ್ನೋರು ಫಾಲೋ ಅಪ್ ಮಾಡಿದರು. ನಮಗೆ ಸಹಕಾರ ನೀಡಿದವರು ಪೆನುಗೊಂಡ ಕ್ಷೇತ್ರದ ಎಲ್ಲ ಆರ್ಯವೈಶ್ಯ ಸಂಘಗಳು, ಊರಿನ ಜನಗಳು ತುಂಬ ಸಹಕಾರ ನೀಡಿದರು. ಆದ್ದರಿಂದ ಚಂದ್ರಬಾಬು ನಾಯ್ಡು ಅವರು ಇದನ್ನು ತಮ್ಮ ಮಂತ್ರಿಮಂಡಲದಲ್ಲಿ ಇಟ್ಟು ಇದನ್ನು ಅನುಮೋದಿಸಿ ಆನಂತರದಲ್ಲಿ ಸಬ್ ಕಮಿಟಿಯಲ್ಲಿ ಅನುಮೋದನೆ ಮಾಡೋಂಗೆ ನೋಡಿಕೊಂಡ್ರು. ಆನಂತರದಲ್ಲಿ ಗೆಜೆಟ್ ಪಾಸ್ ಮಾಡಿ 30 ಡಿಸೆಂಬರ್ 2025 ಗೆಜೆಟ್ ಪಾಸ್ ಆಯಿತು. 31 ಡಿಸೆಂಬರ್ ವರ್ಷದ ಕೊನೆಯಲ್ಲಿ ಇದನ್ನು ಪಾಸ್ ಮಾಡಿ ವಾಸವಿ ಪೆನುಗೊಂಡ ಅಂಥೇಳಿ ನಾಮಕರಣ ಮಾಡಿದರು. ಇದು ಎಲ್ಲರಿಗೂ ಒಂದು ತುಂಬ ಸಂತೋಷಕರವಾದಂಥ ಸುದ್ದಿ. ಇದು ಭಾಳ ಸಂತೋಷ ಆಗಿದೆ. ಸುಮಾರು 7 ವರ್ಷದ ಕೃಷಿ ಅದಕ್ಕೆ ಫಲಿತ ಸಿಕ್ತು ಅಂತ ಹೇಳಿ ನಮ್ಗೆ ತುಂಬ ಸಂತೋಷ ಆಗಿದೆ. ಸರ್, ಇದೆಲ್ಲದರ ಹಿಂದೆ ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಪವನ್ ಕಲ್ಯಾಣ್ ಅವರು ಮತ್ತು ಒಂದಷ್ಟು ಅಧಿಕಾರಿಗಳ ಹೆಸರನ್ನು ತಾವು ಹೇಳಿದ್ರಿ ಸರ್. ಸೊ ಈ ಮೂಲಕ ಆಂಧ್ರ ಸರ್ಕಾರಕ್ಕೆ ಯಾವ ರೀತಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಬಯಸ್ತೀರಿ ಸರ್? ನಾವು ಇಷ್ಟೇ ಹೇಳೋದು ಮೇಡಮ್, ಇವರು ಇಡೀ ಆರ್ಯವೈಶ್ಯ ಜನಾಂಗಕ್ಕೆ ತುಂಬ ಒಳ್ಳೇದು ಮಾಡಿದ್ದಾರೆ. ಪೆನುಗೊಂಡ ಗ್ರಾಮಕ್ಕೆ ಒಳ್ಳೇದು ಮಾಡಿದ್ದಾರೆ. ಈಗ ಆ ಗ್ರಾಮ ಬೆಳೆಯುತ್ತೆ, ಅಲ್ಲಿನ ಜನರಿಗೆ ಉದ್ಯೋಗಾವಕಾಶಗಳು ಜಾಸ್ತಿ ಆಗುತ್ತೆ, ಹೋಟೆಲ್ಗಳು ಬರುತ್ತೆ, ಆಟೋಗಳು ಜಾಸ್ತಿ ಆಗುತ್ತೆ, ಬಸ್ಸುಗಳು ಜಾಸ್ತಿ ಆಗುತ್ತೆ. ಸೊ ಪ್ರತಿಯೊಬ್ಬ ಪೆನುಗೊಂಡೆಯ ಪ್ರಜೆಯ ಒಂದು ಆದಾಯ ಜಾಸ್ತಿ ಆಗುತ್ತೆ. 2002ರಲ್ಲಿ ನಾವು ಹೋದಾಗ ಆದಾಯ ತುಂಬ ಕಡಿಮೆ ಇತ್ತು. ಅಲ್ಲಿ ಓಡಾಟಕ್ಕೆ ಕೂಡ ಗಾಡಿಗಳು ಸಿಗ್ತಾ ಇರಲಿಲ್ಲ. ಈಗ ಹಲವಾರು ಆಟೋಗಳು ಸಿಕ್ಕುತ್ತೆ, ವ್ಯಾನುಗಳು ಸಿಕ್ಕುತ್ತೆ, ಕಾರುಗಳು ಸಿಕ್ಕುತ್ತೆ, ಬಸ್ ಸಿಕ್ಕುತ್ತೆ. ಅಂದರೆ ಜನಗಳ ಒಂದು ಆರ್ಥಿಕ ಮಟ್ಟ ಕುದುರ್ತಾ ಇದೆ. ಈಗ ಇನ್ನೂ ಇದನ್ನು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೂರಿಸ್ಟ್ ಸ್ಪಾಟ್ ಮಾಡಿಸ್ಬೇಕು ಅಂತ ಹೇಳಿ ನಮ್ಮ ಆಸೆ. ಫಸ್ಟ್ ಗ್ರೀನ್ ಟೆಂಪಲ್ ಇನ್ ದ ವರ್ಲ್ಡ್ ಮಾಡಬೇಕು ಅಂತ ಹೇಳಿ. ಸೊ ಮಾತೇನು ನಾವು ಕೇಳ್ಕೊಳ್ಳೋದಿಷ್ಟೇ, ನಮಗೆ ಇಷ್ಟು ಮಾಡಿದೆ ಈ ಸರ್ಕಾರ. ಚಂದ್ರಬಾಬು ನಾಯ್ಡುರವರು ಮುಖ್ಯಮಂತ್ರಿಗಳು, ಅವ್ರ ಮಗ ನಾರಾ ಲೋಕೇಶ್ರವರು, ಮತ್ತು ನಮ್ಮ ಲೋಕಲ್ MLA ಪಿತಾನಿ ಸತ್ಯನಾರಾಯಣ ಅವರು, ಇಂಡಸ್ಟ್ರೀಸ್ ಮಿನಿಸ್ಟರ್ ಟಿ ಜಿ ಭರತ್, ಶ್ರೀರಾಮ್ ತಾತಯ್ಯ ಅಂತ ಹೇಳಿಬಿಟ್ಟು ಅವರು MLA, ಅವರು ಡೂಂಡಿ ರಾಕೇಶ್ ಅಂತ ಹೇಳಿ ಅವರು, ಗ್ರಾಮಸ್ಥರು, ನಮ್ಮ ಎಲ್ಲ ಆರ್ಯವೈಶ್ಯ ಸಂಘಗಳು ಸಹಕಾರ ನೀಡಿದೆ ಸರ್. ಖಂಡಿತವಾಗ್ಲೂ ಸಹ ಸರ್, 4600 ವರ್ಷಗಳ ಹಿಂದೆನೇ ಅಹಿಂಸಾ ತತ್ವವನ್ನು ಬೋಧಿಸಿ ದೇಶಕ್ಕೆ, ನಾಡಿಗೆ ಒಳಿತು ಮಾಡಿದಂಥ ತಾಯಿ ನಿಲ್ಲಿಸಿರ್ತಕ್ಕಂಥ ಪೆನುಗೊಂಡ ಈಗ ವಾಸವಿ ಪೆನುಗೊಂಡ ಆಗಿ ಮರುನಾಮಕರಣ ಆಗಲಿಕ್ಕೆ ಎಲ್ಲ ಆರ್ಯವೈಶ್ಯ ಸಂಘದವರು ಸೇರಿ, ಜನಗಳೆಲ್ಲರೂ ಸೇರಿ ಮಾಡಿದ್ದೀರಿ ಸರ್. ನಮಗೂ ಬಹಳಷ್ಟು ಒಂದು ಖುಷಿ ಆಗ್ತಾ ಇದೆ ಸರ್. ಆ ತಾಯಿ ಎಲ್ಲರಿಗೂ ಸಹ ಈ ಒಂದು ಹೊಸ ವರ್ಷದಿಂದ ಒಳಿತನ್ನು ಮಾಡಲಿ ಅಂತ ನಾವು ನಮ್ಮ ಒಂದು ಸುಮನ್ TV ಕಡೆಯಿಂದ ಬಯಸ್ತೀವಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಕೊನೆಯದಾಗಿ ನಾನು ಹೇಳೋದು, ವಾಸವಿ ಅಂತ ಹೆಸರು ಬರೋದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ವಾಸುದೇವನ ಸೋದರಿ ವಾಸವಿ. ಆಕೆ ದ್ವಾಪರ ಯುಗದಲ್ಲಿ ಕಂಸ ಅವರ ತಾಯಿಯನ್ನು ಖೈದಿಯನ್ನಾಗಿಟ್ಟಾಗ ಅವ್ರಿಗೆ ಒಂದು ಹೆಣ್ಣು ಮಗು ಆಗಿ ಅದನ್ನು ಬೇರೆ ಕಡೆ ಕಳಿಸಿ, ಅಲ್ಲಿಂದ ಯಶೋದೆ ಮಗುವನ್ನು, ಗಂಡು ಮಗು ಅಲ್ಲಿ ಬೆಳೆಯೋಂಗೆ ಮಾಡಿ ಹೆಣ್ಣು ಮಗುವನ್ನು ಇಲ್ಲಿ ತರಿಸ್ತಾರೆ. ಆ ಹೆಣ್ಣು ಮಗು ಆಕಾಶಕ್ಕೆ ಹಾರಿ ಯೋಗಮಾಯ ಅಂತ ಅವರು ವಾರ್ನಿಂಗ್ ಕೊಡ್ತಾರೆ ಕಂಸನಿಗೆ, ನಿನ್ನನ್ನು ಕೊಲ್ಲೋನು ಅಂಥ ಕಡೆ ಬೆಳೀತಾ ಇದ್ದಾನೆ ಅಂತ ಹೇಳಿಬಿಟ್ಟು. ನಿಮ್ಗೆಲ್ಲರಿಗೂ ಗೊತ್ತಿದೆ ಆ ಚರಿತ್ರೆ, ಅದನ್ನು ವಿವರವಾಗಿ ಹೇಳಲ್ಲ ನಾನು. ಆ ಯೋಗಮಾಯೆ ತಾಯಿನೇ ವಾಸವಿಯಾಗಿ ಜನ್ಮ ತಾಳ್ತಾರೆ. ಆದ್ದರಿಂದ ವಾಸುದೇವನ ಸೋದರಿ ವಾಸವಿ ಅಂತ ಹೆಸರು ಬಂದಿದೆ ಈ ಕ್ಷೇತ್ರಕ್ಕೆ. ಸೊ ಆದ್ದರಿಂದ ನಮಗೆ ಕೃಷ್ಣನ ಒಂದು ಅನುಗ್ರಹ ಇದೆ, ಅಂದರೆ ವಿಷ್ಣುವೊಂದು, ಮತ್ತು ಈಶ್ವರ ಅಲ್ಲಿ ನಗರೇಶ್ವರರಾಗಿ ಜನ್ಮ ತಾಳ್ತಾರೆ, ಗೌರಿ ದೇವಿ ಜನ್ಮ ತಾಳ್ತಾರೆ ಅಚ್ಚಾವತಾರಿ ಮೂರ್ತಿಗಳಾಗಿ, ಬ್ರಹ್ಮನು ನಮ್ಮ ಗುರುಭಾಸ್ಕರಾಚಾರ್ಯರಾಗಿ ಜನ್ಮ ತಾಳಿ ತಾಯಿ ಜೊತೆಯಲ್ಲೇ ಇರ್ತಾರೆ. ಅವರು ಯುದ್ಧ ನಿಲ್ಲಿಸೋದಕ್ಕೋಸ್ಕರ ಏನು ಮಾಡ್ತಾರೆ, ತಾಯಿ ವಿಷ್ಣುವರ್ಧನ ಬಹಳ ಕಾಮಾಂಧ, ತಾಯಿಯನ್ನು ನೋಡಿ ಮದುವೆ ಆಗಬೇಕು ಅಂತಾನೆ. ಈಗಾಗಲೇ ಅವನಿಗೆ ಮದುವೆಗಳಾಗಿರುತ್ತೆ. ಅವರು 11 ವರ್ಷದ ಬಾಲಕಿ. ಅವ್ರು ಹೇಳ್ತಾರೆ, ಇಲ್ಲ ನಾನು ಮದುವೆ ಆಗಲ್ಲ, ನನ್ನ ಉದ್ದೇಶ ಬೇರೆ ಅಂತ ಹೇಳ್ತಾರೆ. ಆವಾಗ ಅವರು ನಂಬಲ್ಲ. ಅವ್ರ ತಂದೆ ತಾಯಿಗೆ ತಮ್ಮ ವಿಶ್ವರೂಪವನ್ನು ಪ್ರದರ್ಶನ ಮಾಡಿ
ಅವರಿಗೆ ತಿಳಿ ಹೇಳ್ತಾಳೆ. ಆನಂತರದಲ್ಲಿ ಆರ್ಯವೈಶ್ಯರೆಲ್ಲ ಒಂದು ಕಡೆ ಸೇರ್ತಾರೆ. 714 ಗೋತ್ರಜರಲ್ಲಿ 612 ಗೋತ್ರಜರು ಯುದ್ಧ ಆದರೆ ನಾವು ಸತ್ತೋಗ್ತೀವಿ ಅಂಥೇಳಿ ಬೈಕ್ ಓಡೋಗ್ತಾರೆ. ಆದರೆ 102 ಗೋತ್ರಜರು ಮಾತ್ರ ತಾಯಿ ಜೊತೆ ಇರ್ತಾರೆ, ವಾಸವಿ ಮಾತೆ ಜೊತೆ. ಅವರೆಲ್ಲರಿಗೂ 101 ಹೋಮಕುಂಡಗಳು ಮಾಡ್ತಾರೆ ತಾಯಿಗೊಂದು. ಸೊ ಅವರ ತಂದೆ ತಾಯಿ ಕುಸುಮ ಶ್ರೇಷ್ಠಿ ಕುಸುಮಾಂಬೆ ಒಂದು ಹೋಮಕುಂಡದಲ್ಲಿ ತಮ್ಮನ್ನು ಸಮರ್ಪಣೆ ಮಾಡ್ಕೋತಾರೆ ಅಗ್ನಿದೇವನಿಗೆ. ಆ ತಾಯಿನ ತಮ್ಮನ್ನು ಸಮರ್ಪಣೆ ಮಾಡ್ಕೋತಾರೆ. 102 ಗೋತ್ರಜರು ಅಗ್ನಿ ಪ್ರವೇಶ ಮಾಡಿದ ಮೇಲೆ ಅವರಿಗೆ ತಾಯಿ ತಮ್ಮ ಮೂಲ ವಿರಾಟ್ ಆದಿಶಕ್ತಿ ಸ್ವರೂಪಿಣಿ ಕನ್ಯಕಾ ಪರಮೇಶ್ವರಿಯಾಗಿ ಹೋಮಕುಂಡದಿಂದ ಹೊರಕ್ಕೆ ಬಂದು ಇವರಿಗೆಲ್ಲ ಕೈಲಾಸ ಪ್ರಾಪ್ತಿ ಮಾಡಿಸ್ತಾರೆ. ಆವಾಗ ವಾಸವಿ ಸಪ್ತಶತಿ ಅಂತ ಬೋಧಿಸ್ತಾರೆ. ಅದು 18 ಅಧ್ಯಾಯಗಳು. ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು. ತಾಯಿ ಬೋಧನೆ ಮಾಡೋದು 18 ಅಧ್ಯಾಯ. ಆಮೇಲೆ ಕುರುಕ್ಷೇತ್ರ ಯುದ್ಧ ನಡೆದಿದ್ದು 18 ದಿನಗಳು. ಎಷ್ಟು ಸೈನಿಕರು ಅದಕ್ಕೋಸ್ಕರ ಹೋರಾಡೋದು ಅನ್ನೋದ್ರೆ 18 ಅಕ್ಷೋಹಿಣಿ ಸೈನ್ಯ ಓಡಾಡ್ತು. ಭೀಷ್ಮ ಸೆರಸೈಯಲ್ಲಿ ಮಲಗೋದು 18 ದಿವಸ. ಈ 18 ನಂಬರ್ನ ಇಟ್ಕೊಂಡು ನಮ್ಮಲ್ಲಿ ವಾಸವಿ ಪೆನಗೊಂಡ ಅಲ್ಲಿ ಶಾಂತಿಧಾಮಲ್ಲಿ ಅಷ್ಟಾದಶ ಆರತಿಗಳನ್ನು ಮಾಡಿಸಿದ್ದೀವಿ. 18 ಆರತಿಗಳು ಪ್ರತಿ ಶುಕ್ರವಾರ ತಾಯಿಗೆ ಆರತಿ ನಡೆಯುತ್ತೆ. ಎಲ್ಲರೂ ಬರಬೇಕು ಆ ಕ್ಷೇತ್ರದಲ್ಲಿ ತಾಯಿಯ ಒಂದು ಅನುಗ್ರಹ ಪಡಿಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಕೋರಿಕೆ. ಭಾಳ ಸಂತೋಷ ಆಗಿದೆ. ಸುಮನ್ ಟಿ ವಿ ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಬಹಳಷ್ಟು ಸೊಗಸಾಗಿ ಹೇಳಿದ್ರಿ. ವಾಸವಿ ಅಮ್ಮನವರ ಚರಿತ್ರೆಯನ್ನು ಕೂಡ ಹೇಳಿದ್ರಿ. ಮತ್ತು ಅಲ್ಲಿ ವಾಸವಿ ಶಾಂತಿಧಾಮದಲ್ಲಿ ಯಾವ ರೀತಿಯ ಒಂದು ಪೂಜಾ ಕೈಂಕರ್ಯಗಳನ್ನು ನೀವು ಮಾಡ್ತೀರಿ ಅಂತ ಕೂಡ ಹೇಳಿದ್ರಿ ಸರ್. ಸೊ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರೋರಿಗೂ ಅನ್ನಿಸ್ತಿದೆ 90 ಅಡಿ ಉದ್ದ ಇರೋವಂಥ ತಾಯಿಯನ್ನು ಒಮ್ಮೆ ಕಣ್ ತುಂಬ್ಕೋಬೇಕು ಅಂತ ಹೇಳಿ ನಾವೆಲ್ಲರೂ ಹೋಗಿ ಒಂದ್ಸತಿ ದೇವಿಯನ್ನು ದರ್ಶನ ಕೂಡ ಮಾಡ್ತೀವಿ ಸರ್. ಇದುವರೆಗೂ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಧನ್ಯವಾದ. ವೀಕ್ಷಕರೇ, ಶ್ರೀ ವಾಸವಿ ಪೆನುಗೊಂಡ ಅಮ್ಮನವ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗಿರ್ತಾರೆ ಶ್ರೀ ಸಾಯಿ ಜ್ಯುವೆಲ್ಸ್ ಮಾಲೀಕರಾದಂಥ ಟಿ.ಎ. ಸಂದಿಲ್ ಅವರು. ಇವರು ಬಹಳಷ್ಟು ದೇಣಿಗೆಯನ್ನು ಟ್ರಸ್ಟ್ಗೆ ಕೊಟ್ಟಿದ್ದಾರೆ. ಬನ್ನಿ ಅವ್ರು ಏನು ಹೇಳ್ತಾರಂತ ಕೇಳೋಣ. ಸರ್, ತಾವೇನು ಹೇಳ್ತೀರಿ ಸರ್? ತಮಗೆ ಎಷ್ಟು ಖುಷಿಯಾಗಿದೆ ಸರ್? ತುಂಬ ಸಂತೋಷ ಆಗುತ್ತೆ. ಜಗನ್ಮಾತೆ ವಾಸವಿ ಮಾತೆ, ಅಖಿಲಾಂಡೇಶ್ವರಿ, ಆದಿಪರಾಶಕ್ತಿ, ಶಿವನ ಹೃದಯ ರಾಣಿ ಅಂತ ಪ್ರತಿಯೊಂದು ನಾಮಗಳು ಹೇಳ್ಬೋದು. ನಮ್ಮ ವಾಸವಿ ಕುಲಬಾಂಧವರಿಗೆ ಒಂದು ಮಹಾಶಕ್ತಿ ಆ ಅಮ್ಮನವರು. ಅವರಿಂದ ನಾವು ಇಷ್ಟೆಲ್ಲ ಬೆಳೆದಿದ್ವಿ. ನೀವು ಕೇಳ್ಬಿಟ್ಟಿರ್ಬೋದು, ನಮ್ಮ ಆರ್ಯವೈಶ್ಯ ಕುಲಬಾಂಧವರು ಪ್ರತಿ ಜಾಗದಲ್ಲಿ ಕೂಡ ಅನ್ನದಾನ, ದಾನ ಅನ್ನೋದರಲ್ಲಿ ಎತ್ತಿದ ಕೈ. ಆ ಒಂದು ಅಮ್ಮನವರ ಒಳ್ಳೆತನದಿಂದ ನಾವೆಲ್ಲ ಬಂದಿದ್ದೀವಿ. ಅದರಿಂದ ನಮಗೆ ಒಳ್ಳೆ ದಾರಿಯಲ್ಲಿ ಹೋಗ್ಬೇಕು ಅನ್ನೋದೇ, ಸತ್ಯ ನ್ಯಾಯ ನೀತಿಯಿಂದ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶವಾಗಿರುತ್ತೆ. ಅದರ ಜೊತೆಯಲ್ಲಿ ಆ ತಾಯಿ ಕೂಡ ನಮಗೆ ಜೊತೆಯಾಗಿದ್ದು ಒಳ್ಳೆ ದಾರಿಯನ್ನು ತೋರಿಸಿ, ಒಳ್ಳೆ ಬುದ್ಧಿಯನ್ನು ಕೊಟ್ಟು ನಮ್ಮನ್ನು ಸತತವಾಗಿ ಅಭಿವೃದ್ಧಿ ಮಾಡಿ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಈ ಸಮಾಜದಲ್ಲಿ ಒಂದು ಒಳ್ಳೆ ಗುರುತು ಹಿಡಿಯುವಂಥ ಒಂದು ಒಳ್ಳೆ ಸಮಾಜ ಇರೋದರಲ್ಲಿ ಅನ್ನೋದು ನಾನು ತುಂಬ ಹೆಮ್ಮೆ ಪಡ್ತೀನಿ. ಸರ್, ತಾವು ಎಷ್ಟು ವರ್ಷಗಳಿಂದ ಅಲ್ಲಿ ಹೋಗ್ತಾ ಇದ್ದೀರಿ ಸರ್? ನಾನು ಹೇಳಬೇಕು ಅಂದರೆ, ನನಗೆ ತಾಯಿಯವರ ದೇವಸ್ಥಾನ ಕಟ್ಟುವಾಗ ಅವಾಗ ಗೊತ್ತಾಯಿತು. ಆ್ಯಕ್ಚುಲಿ ಏನು ಹೇಳಬೇಕು ಅಂದರೆ, ಅಮ್ಮನವರು ಯಾವ ಊರಲ್ಲಿ ಇದ್ದಾರೆ ಅನ್ನೋದೇ ನಮ್ಗೆ ಗೊತ್ತಾಗಿಲ್ಲ. ಸುಮಾರು ನಮ್ಮ ಹಿರಿಯರೆಲ್ಲ ಸಾಕಷ್ಟು ಕಷ್ಟಪಟ್ಟು ಎಲ್ಲಿದೆ ನಮ್ಮ ಅಮ್ಮನವರ ಒರಿಜಿನಲ್ಲು ಊರು ಯಾವುದು ಅಂದ್ಬಿಟ್ಟು ಹುಡುಕಿ ಮತ್ತು ಅಲ್ಲಿ ದೇವಸ್ಥಾನ ಕಟ್ಟುವಾಗ ಅವಾಗ ನಮ್ಮಲ್ಲಿ ಬಂದಾಗ ಅವಾಗ ಗೊತ್ತಾಯಿತು, ಓ ಅಮ್ಮನವರು ಈ ಊರಲ್ಲಿ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಾಯ್ತು. ಯಾಕಂದರೆ ಈ ಊರ ಹೆಸರಲ್ಲಿ 2 ಇದೆ. ಒಂದು ಹಿಂದೂಪುರ ಹತ್ರ ಒಂದಿದೆ, ಪೆನಗೊಂಡ ಅಂದ್ಬಿಟ್ಟು. ಯಾರಾದ್ರು ಕೇಳಿದ್ರು ಇಲ್ಲಿ ಇರೋದಲ್ವ ಅಂತಾರೆ. ಆಕ್ಚುಲಿ ಆಂಧ್ರ ಪ್ರದೇಶದಲ್ಲಿ ಇರೋದು. ಅವ್ರು ಬಂದಾಗಲೇ ನಮ್ಗೆ ಗೊತ್ತಾಗಿತ್ತು. ಅಂದ್ರೆ ವೆಸ್ಟ್ ಗೋದಾವರಿ ಜಿಲ್ಲೆಯಲ್ಲಿ, ವೆಸ್ಟ್ ಗೋದಾವರಿ ಅಂತ ಅವಾಗಲೇ ಗೊತ್ತಾಯ್ತು. ಅಮ್ಮನವರು ದೇವಸ್ಥಾನ ಕಟ್ಟಬೇಕು ಅಂದಾಗ ತುಂಬ ಸಂತೋಷ ಆಯಿತು. ಓಕೆ, ನಮಗೂ ಒಂದು ದೇವರು ಎಲ್ಲಿದೆ ಅನ್ನೋದು. ಇವಾಗ ನಾವೆಲ್ಲ ರೆಗ್ಯುಲರ್ ಆಗಿ ಏನು ಮಾಡ್ತೀವಿ, ಸೀಸನ್ ಆದರೆ ಶಬರಿಮಲೆ ಹೋಗ್ತೀವಿ, ತಿರುಪತಿ ಹೋಗ್ಬೇಕಂದ್ರೆ ಹೋಗಿ ಬರ್ತೀವಿ. ಅದೇ ಥರ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದಾಗ ಅಮ್ಮನವರು ಇರೋ ಹುಟ್ಟಿದ ಸ್ಥಳ ಎಲ್ಲಿ ಅನ್ನೋದು ನಮ್ಗೆ ಡೀಪಾಗಿ ಗೊತ್ತಿಲ್ಲ. ಯಾಕಂದ್ರೆ ನಾವೆಲ್ಲ ಚಿಕ್ಕವರು, ಹಿರಿಯರು ಇದ್ದಾಗ ಅವರು ಎಲ್ಲ ಈ ಕೆಲಸ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ಅವ್ರು ಮಾಡಿರೋದಕ್ಕೆ ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ. ಈಗ ನಾವು ಪ್ರತಿ ವರ್ಷ ಕೂಡ ಅಲ್ಲಿ ವಾರ್ಷಿಕೋತ್ಸವ ನಡೆಯುವಾಗ ಒಂದು ವಿಸಿಟ್ ಕೊಟ್ಟು ಸಂತೋಷವಾಗಿ ಕಣ್ಣು ತುಂಬ ಅಮ್ಮನವ್ರನ್ನ ನೋಡಿ ಖುಷಿ ಪಡೋಕ್ಕೆ ತುಂಬ ಸಂತೋಷ ಆಗುತ್ತೆ. ಅದರ ಜೊತೆಯಲ್ಲಿ ಪೆನಗೊಂಡ ಅನ್ನೋದು 2 ಇತ್ತು, ಕನ್ಫ್ಯೂಷನ್ ಇತ್ತು. ಈಗ ಆಂಧ್ರ ಸರ್ಕಾರ ವಾಸವಿ ಪೆನಗೊಂಡ ಅಂತ ಮಾಡಿದ್ದಕ್ಕೆ ಇನ್ನೂ ತುಂಬ ಸಂತೋಷ ಆಗ್ತಾ ಇದೆ. ಸೊ ಅಲ್ಲಿ ಬರೋ ಭಕ್ತರಿಗೆಲ್ಲ ಆ ಅಮ್ಮ ಶಕ್ತಿಯಿಂದ ಎಲ್ಲರಿಗೂ ಒಳ್ಳೆಯದಾಗ್ತಾ ಇದೆ. ಅದು ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ ಸರ್. ಜೊತೆಗೆ ಗೋವಿಂದ ರಾಜಲು ಸರ್ ಹೇಳ್ತಾ ಇದ್ರು ಸರ್, ವಾಸವಿ ಪೆನುಗೊಂಡ ಆದಮೇಲೆ ಒಂದಷ್ಟು ಆರ್ಥಿಕವಾಗಿ ಅಲ್ಲಿನ ಜನಕ್ಕೂ ಬಹಳಷ್ಟು ಒಳ್ಳೆಯದಾಗುತ್ತೆ, ಒಂದಷ್ಟು ಕೆಲಸ ಕಾರ್ಯಗಳು ಕೂಡ ಆಗುತ್ತೆ ಅಂತ ಹೇಳಿ. ತಾವೇನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಶ್ರೀ ವಾಸವಿ ಪೆನುಗೊಂಡ ಅಮ್ಮನವ್ರ ಬಗ್ಗೆ ಮಾತನಾಡಲಿಕ್ಕೆ ಮತ್ತೊಬ್ಬ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ಶ್ರೀಕೃಷ್ಣ ಜ್ಯುವೆಲ್ಸ್ನ
ಭಾಸ್ಕರ್ ಕೃಷ್ಣ ಅವರು, ಬನ್ನಿ ಅವ್ರನ್ನು ಸಹ ಮಾತನಾಡ್ಸೋಣ. ಅವರು ಎಷ್ಟೊಂದು ಸಂತಸವನ್ನು ವ್ಯಕ್ತಪಡಿಸ್ತಾರೆ ನೋಡೋಣ. ಸರ್, ತಾವೇನು ಹೇಳ್ತೀರಿ ಸರ್? ತಮಗೆ ಎಷ್ಟು ಖುಷಿಯಾಗಿದೆ ಸರ್? ನನಗೆ ಪರ್ಸನಲಾಗಿ ಹೇಳಬೇಕು, ನಂಗೆ ತುಂಬ ಸಂತೋಷ ಆಗುತ್ತೆ. ವಾಸವಿ ಪೆನುಗೊಂಡ ಅನ್ನೋದು ನಮಗೊಂದು ಇದು. ನಾನು ಆ್ಯಕ್ಚುಲಿ ನಮ್ಮ ಅಪ್ಪ ಅವ್ರು ತುಂಬ ಚಿಕ್ಕವರಿಂದ ಕರ್ಕೊಂಡೋಗೋರು. ಆವಾಗಿಂದನೂ ನಮಗೆ ವಾಸವಿ ಪೆನುಗೊಂಡ ತುಂಬ ಇಷ್ಟವಾದ ಜಾಗ. ಆಮೇಲೆ ಗೋವಿಂದರಾಜು ಅಂಕಲ್ ಬಂದು ನಾನು ಪೀಡಿಯಾಟ್ರಿಷನ್ ಪರ್ಸ್ನಲಾಗಿ. ಆದರೆ ನಿಮಗೆ ಗೊತ್ತಿತ್ತ ಸರ್ ತಾಯಿ ಅಲ್ಲೇ ನೆಲೆಸಿರೋದು, ಅಲ್ಲೇ ಹುಟ್ಟಿದ್ದು, ಅದೆಲ್ಲ ಗೊತ್ತಿತ್ತು? ಫಾದರ್ ಅವರು ಅವಾಗ ಕರ್ಕೊಂಡೋದಾಗ ಹೇಳ್ತಾಯಿದ್ರು, ಇಲ್ಲೇ ಹುಟ್ಟಿರೋದು ನೆಲೆಸಿರೋದು ಅಂತೆಲ್ಲ ಹೇಳ್ತಾಯಿದ್ರು ಅವಾಗ ನಮ್ಮ ಅಪ್ಪ ಅವರು. ಆದ್ದರಿಂದ ನಮಗೆ ಅಲ್ಲಿಂದ ಗೊತ್ತು. ಬಟ್ ಆದಮೇಲೆ ದೇವರು ವಿಗ್ರಹ ಮಾಡಿದಾಗ ಅದೆಲ್ಲ ಅವಾಗ ಎಲ್ಲ ನಾವು ಕಾಂಟ್ರಿಬ್ಯೂಟು ಎಲ್ಲ ಅವಾಗ ಹೋಗಿ ಇರ್ತಾಯಿದ್ವಿ ನಾವು. ಸರ್, ಪ್ರಾರಂಭದಲ್ಲಿ ನೀವು ಓದಂಥ ಸಂದರ್ಭದಲ್ಲಿ ನಿಮ್ಗೆ ಅನ್ನಿಸ್ತಿತ್ತ ಸರ್ ಮುಂದೊಂದು ದಿನದಲ್ಲಿ ಇದೊಂದು ದೊಡ್ಡ ಕ್ಷೇತ್ರವಾಗಿ ಬದಲಾಗುತ್ತೆ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಎಲ್ಲ ಗೋವಿಂದರಾಜು ಅಂಕಲ್ ಅವ್ರ ನಡೆ ಮೇಲೆ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಇನ್ನೂ ಚೆನ್ನಾಗಿ ನಡಿಬೇಕು. ನನ್ನ ಕೈಯಲ್ಲಿ ಸಹ ಆಗಲ್ಲ, ಅಂಕಲ್ ಅಷ್ಟು ಮಾಡ್ತಾ ಇದ್ದಾರೆ. ನನ್ನ ಕೈಯಲ್ಲಿ ಸಹ ಅಷ್ಟು ಮಾಡೋದಕ್ಕೆ ಆಗುತ್ತಲ್ಲೋ ಗೊತ್ತಿಲ್ಲ ನನಗೆ. ಬಟ್ ಅಂಕಲ್ ಅಂತೂ ಫುಲ್ ಇದು ಮಾಡ್ತಾ ಇದ್ದಾರೆ. ಇನ್ನೊಂದು ತಿರುಪತಿ ಥರ ಇನ್ನೊಂದು ಪುಣ್ಯಕ್ಷೇತ್ರ ಆದರೆ ನಮ್ಗೆ ಇನ್ನೂ ತುಂಬ ಸಂತೋಷ ಆಗುತ್ತೆ. ಆಗುತ್ತಾ ಸರ್? ಏನು ಅನ್ಸುತ್ತೆ ಸರ್ ನಿಮ್ಗೆ? ಖಂಡಿತವಾಗ್ಲೂ ಆಗುತ್ತೆ. ಮಾಡೋಣ, ಎಲ್ಲರೂ ಸೇರ್ಕೊಂಡು ಕೈ ಕೊಟ್ಟು ಮಾಡೋಣ. ವೀಕ್ಷಕರು, ಇದುವರೆಗೂ ನೋಡಿದ್ರಲ್ಲ, ಪೆನುಗೊಂಡ ಈಗ ವಾಸವಿ ಪೆನುಗೊಂಡ ಆಗಿ ಮರುನಾಮಕರಣ ಆಗಿದೆ. ವೈಶ್ಯ ಸಮುದಾಯವರು ಬಹಳಷ್ಟು ಒಂದು ಸಂತಸ, ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಆಂಧ್ರ ಸರ್ಕಾರಕ್ಕೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಗೋವಿಂದರಾಜುಲು ಸರ್ ಮಾತನಾಡ್ತಾ ಹೇಳಿದ್ರು, ಈ ಒಂದು ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಜೊತೆಗೆ ಭಾಸ್ಕರ್ ಕೃಷ್ಣ ಅವರು ಸಹ ಮನದಾಳದ ಮಾತುಗಳನ್ನು ಹಂಚಿಕೊಂಡ್ರು. TS ಸಂತಿಲ್ ಅವರು ಸಹ ಬಹಳಷ್ಟು ಸಂತಸವನ್ನ ವ್ಯಕ್ತಪಡಿಸಿದ್ರು. ನಾವೆಲ್ಲರೂ ಸೇರಿ ಒಮ್ಮೆ ಆ ತಾಯಿಯ ದರ್ಶನವನ್ನ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳೋದೆ ನಮ್ಮ ಒಂದು ಸುಮನ್ TV ಕನ್ನಡದ ಉದ್ದೇಶ. ನಮಸ್ಕಾರ.